त्या व्यतिरिक्त आपण कंटिन्यू करूया सर. एक कॉलर जॉईन होत आहेत. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮ್ಮ ಹೆಸರು ಸುಜಾತ ಅಂತ. ಈಗ ಹಿಂಗೂ ಬಂದಿದೆ ನಮ್ಮ ಅಣ್ಣನ ಮಗಳಿಗೆ. ಅದು ಈಗ ಪೋಸ್ಟ್ ಏನ್ ಮಾಡ್ಬೇಕು, ಡೆಂಗು ಅಂತ ಗೊತ್ತಾಗಿದೆ. ಈ ಪ್ಲೇಟ್ಲೆಟ್ಸ್ ಹೆಚ್ಚು ಮಾಡ್ಲಿಕ್ಕೆ ಏನ್ ತಿನ್ಬೇಕು, ಆಮೇಲೆ ಅದು ಎಷ್ಟು ದಿನ ಪರಿಣಾಮ ಇರ್ತದೆ ಡೆಂಗು? ಮೇಡಮ್, ಡೆಂಗಿ ಆಗಿದ ನಂತರ ಪ್ಲೇಟ್ಲೆಟ್ ಯೂಶ್ವಲಿ 3rd to 4th ಡೇನಲ್ಲಿ ಡ್ರಾಪ್ ಆಗೋದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬೈ ದ ಎಂಡ್ ಆಫ್ 7 to 8 ಡೇಸ್ ಪ್ಲೇಟ್ಲೆಟ್ ತನ್ನಿಂದ ತಾನೇ ಮ್ಯಾಲೆ ಬರುತ್ತೆ. ಅಂದರೆ ವಿ ಓನ್ಲಿ ನೀಡ್ ಟು ಗಿವ್ ಸಪೋರ್ಟಿವ್ ಕೇರ್ ಅಂತೀವಿ ನಾವು. ಅದಕ್ಕೆ ಔಷಧ ಯಾವುದೂ ಇಲ್ಲ, ಅಂದರೆ ಸ್ಪೆಸಿಫಿಕ್ ಔಷಧ ಯಾವುದೂ ಇಲ್ಲ, ಬರೀ ಸಪೋರ್ಟಿವ್ ಕೇರ್ ಅಷ್ಟೇ ಕೊಡ್ತೀವಿ. ಈಗ ಪ್ಲೇಟ್ಲೆಟ್ ಬಗ್ಗೆ ನೀವು ಕೇಳಿದ್ದೀರಿ. ಪ್ಲೇಟ್ಲೆಟ್ ಕಡಿಮೆ ಆಗಿದ್ರೂ ಸಹ 25,000 ತನಕ ಹೋಗೋ ತನಕ ನಾವು ಪ್ಲೇಟ್ಲೆಟ್ ಏನೂ ಕೊಡೋದಿಲ್ಲ. ಯೂಶ್ವಲಿ ನಾವು ಪ್ಯಾನಿಕ್ ಆಗೋದಿಲ್ಲ. ಅಂದರೆ 25,000 ತನಕ ಬ್ಲೀಡಿಂಗ್ ಯೂಶ್ವಲಿ ಆಗೋದಿಲ್ಲ. ಅದಕ್ಕಿಂತ ಕಡಿಮೆ ಆಗಿದ್ರೂ ಸಹ ಆಗಂಗಿಲ್ಲ. ಆದರೆ ನಮ್ಮ ಥ್ರೆಶೋಲ್ಡ್ ನಾವು 25,000 ಅಂತ ಇಟ್ಟಿದ್ದೀವಿ. 25,000ಕ್ಕಿಂತ ಕಡಿಮೆ ಆಗಿದ್ದರೆ ವಿಚಾರ ಮಾಡಬೇಕಾಗುತ್ತೆ. 25,000ಕ್ಕಿಂತ ಹೆಚ್ಚಿಗೆ ಇದ್ದರೆ ಯಾವುದೂ ಥರದ ತೊಂದರೆ ಆಗೋದಿಲ್ಲ ಯೂಶ್ವಲಿ. ಎರಡನೇದ್ದು, ನೀವು ಡಯಟ್ ಬಗ್ಗೆ ಕೇಳಿದಿರಿ. ಡಯಟ್ನಲ್ಲಿ ಯಾವುದು ಸ್ಪೆಸಿಫಿಕ್ ಡಯಟ್ಸ್ ಸೈಂಟಿಫಿಕಲಿ ಪ್ರೂವ್ಡ್ ಆಗಿಲ್ಲ. ಆದರೆ ಕೆಲವರು ಪಪಾಯ ಕೊಡ್ತಾರೆ. ಅದಕ್ಕೆ ನಾವು ರಾ ಪಪಾಯ ಜ್ಯೂಸ್ ಅಂತ ಹೇಳ್ತೀವಿ. ಅದರದ್ದು ಗುಳಿಗೆ ನಮ್ಮ ಕಡೆ ಅವೈಲೇಬಲ್ ಇದೆ, ಅದು ಹೇಳ್ತಾರೆ. ಕೆಲವರು ಕಿವಿ ಕೊಡ್ತಾರೆ. ಆದರೆ ಸೈಂಟಿಫಿಕಲಿ ಸ್ಪೀಕಿಂಗ್ ಪ್ಲೇಟ್ಲೆಟ್ ಹೆಚ್ಚಿಗೆ ಮಾಡೋ ಸಲುವಾಗಿ ಯಾವುದು ಟ್ರೀಟ್ಮೆಂಟ್ ಹ್ಯಾಸ್ ನಾಟ್ ಬೀನ್ ರೆಕಮೆಂಡೆಡ್. ದೀಸ್ ಆರ್ ಆಲ್ ಹಿಯರ್ಸೇ ಇದಾವ. ಒಂದು ಮಂದಿಯಿಂದ 2 ಮಂದಿ ಕಡೆ ಹೋಗುತ್ತೆ. ಪಪಾಯ ಬಗ್ಗೆ ಹೇಳ್ತಾರೆ, ಕಿವಿ ಬಗ್ಗೆ ಹೇಳ್ತಾರೆ. ಆದರೆ ಸೈಂಟಿಫಿಕಲಿ ವಿದಿನ್ 7 days ಪೇಷಂಟ್ ಯೂಶ್ವಲಿ ರಿಕವರ್ಸ್ ಬೈ themselves in almost 99% cases. She has recovered. Now what has she to take rest or something? Weakness in her? ಇಲ್ಲ ಮೇಡಮ್, ಈಗ ರಿಕವರಿ ಆದ ನಂತರ 2 things. One is she is completely normal. ಗಿವ್ ಹರ್ ಡಯಟ್ ವಿಚ್ ಇಸ್ ನಾಟ್ ಹೆವಿ ಆನ್ ಹರ್. ಅಂದರೆ ಕರಳದ ಮೇಲೆ ಬಾವು ಬಂದಿರುತ್ತೆ, ಅದಕ್ಕೆ ಡೈಜೆಷನ್ ಸಲುವಾಗಿ ಹೆವಿ ಇರುವಂಥ ಡಯಟ್ ಯಾವುದು ಕೊಡಬೇಡ್ರಿ. ಎರಡನೇದ್ದು, ನೀರು ಹೆಚ್ಚಿಗೆ ಕೊಡಬೇಕು. ಯಾಕಂದರೆ ನೀರಿನ ಅಂಶ ಕಡಿಮೆ ಆಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಅದಕ್ಕೆ ನೀರು ಕೊಡಬೇಕಾಗ್ತೈತಿ. ಆಮೇಲೆ ಶಿ ಇಸ್ ಕಂಪ್ಲೀಟ್ಲಿ ಹಾಂ ಎಳ್ನೀರು ಕೊಡ್ರಿ. ಹೌದು, ಎನಿ ಟೈಪ್ ಆಫ್ ಫ್ಲೂಯಿಡ್ಸ್ is good enough because we are to take care of the hydration. ಎಲ್ಲ ನೀರು ಕೊಡ್ರಿ. ಬಟ್ ಇನ್ನೊಂದು ಪ್ರಿಕಾಷನ್ ನೀವು ತಗೋಬೇಕಂದ್ರೆ ಮತ್ತೆ ಅವ್ರಿಗೆ ಡೆಂಗು ಆಗಬಾರ್ದು. ಯಾಕಂದರೆ ಯೂಶ್ವಲಿ ಡೆಂಗಿ ಆದ ನಂತರ ಸೆಕೆಂಡ್ ಟೈಮ್ ಇನ್ ಡೆಂಗಿ ಆಗಿರುತ್ತಲ್ಲ, ದಟ್ ಈಸ್ ಆಲ್ವೇಸ್ ಮೋರ್ ಸಿವಿಯರ್ ಇನ್ ದ ಫಸ್ಟ್ ಎಪಿಸೋಡ್. ಸೊ ನೀವು ಜ್ವರ ಇತ್ತು, ಹೆವಿ ಫೀವರ್ ಇತ್ತು. ಅದೇ ಬಟ್ ಸೆಕೆಂಡ್ ಟೈಮ್ ಡೆಂಗಿ ಆಗಿದ್ರೆ ಆ ಪರಿಣಾಮ ಇನ್ನೂ ಹೆಚ್ಚಿಗೆ ಇರುತ್ತೆ. ಅದಕ್ಕೆ ಡೆಂಗಿ ಹಂಗೆ ನಿಮ್ಮ ಎನ್ವೈರ್ಮೆಂಟ್ನಲ್ಲಿ ಏನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡಿಸ್ರಿ. ಮಸ್ಕಿಟೋ ರಿಪೆಲೆಂಟ್ಸನ್ನು ಯು ಕ್ಯಾನ್ ಟೆಲ್ ದ ಕಾರ್ಪೊರೇಷನ್ ಅವ್ರಿಗೆ ಹೇಳಿ ಮಸ್ಕಿಟೋ ರಿಪೆಲೆಂಟ್ಸ್ ಎಲ್ಲ ನಿಮ್ಮ ಮನೆ ಕಡೆ ಎಲ್ಲ ಹಚ್ಚಿ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್ ಥಿಂಗ್ಸ್. ಹೌದು, ಫ್ಲಾಟ್ ನಲ್ಲಿ ಇದ್ರು, ಇದು ಸೆಕೆಂಡ್ ಫ್ಲೋರ್ ನಲ್ಲಿ ಇದ್ರು ಮೇಡಮ್, ಇದೆ, ಫ್ಲಾಟ್ ನಲ್ಲಿ ಬರಬಹುದು. ಆಮೇಲೆ ಉಳ್ಕಿದ್ದ ಸೊಳ್ಳೆಗಳು ರಾತ್ರಿ ಬೈಟ್ ಮಾಡ್ತಾರೆ. ಎಡಿಸ್ ಈಜಿಪ್ಟಿ ಕ್ಯಾನ್ ಬೈಟ್ ಇನ್ ದ ಮಾರ್ನಿಂಗ್ ಆಲ್ಸೋ. ಸೊ ಇವನ್ ಇನ್ ದ ಮಾರ್ನಿಂಗ್ ಟೈಮ್ ಯು ಹ್ಯಾವ್ ಟು ಟೇಕ್ ಆಂಟಿ ಮಸ್ಕಿಟೋ ಪ್ರಿಕಾಷನ್ಸ್. ಥ್ಯಾಂಕ್ ಯು ಸೊ ಮಚ್. ಓಕೆ.